ಕಲಬುರಗಿಯಲ್ಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಹೆಚ್ಚಾಗ್ತಾ ಇದೆ. ಕಾಳಗಿ ಸೇಡಂ ತಾಲೂಕಿನಲ್ಲಿ ಮುಂದುವರೆದಂತಹ ಕಿರುಕುಳ. ಕಲಬುರಗಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಹೆಚ್ಚಾಗ್ತಿದೆ. ಅದರಲ್ಲೂ ಕಾಳಗಿ ಸೇಡಂ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಹಿಳೆಯರು ಕೆಂಡ ಕಾರ್ತಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಮನೆ ಬಳಿನೇ ಇರ್ತಾರೆ. ದುಡ್ಡು ಇಲ್ಲ ಆದ್ರೂ ಕೂಡ ಮನೆ ಬಳಿ ಬಂದು ಟಾರ್ಚರ್ ಮಾಡ್ತಾರೆ. ವಿಧಾನಸೌಧದಲ್ಲಿ ಕೂತು ಸಿದ್ದರಾಮಯ್ಯ ಹೇಳೋದಲ್ಲ, ಇಲ್ಲಿ ಬಂದು ಸಿಎಂಗೆ ಮಾತನಾಡೋಕೆ ಹೇಳಿ ಅಂತ ಆವಾಸ್ ಹಾಕ್ತಿದ್ದಾರೆ. ಈಗ ಮಹಿಳೆಯರು ಮೈಕ್ರೋ ಫೈನಾನ್ಸ್ನವರು ಆವಾಸ್ ಹಾಕ್ತಾರೆ. ಮನೆಯಲ್ಲಿ ಹುಷಾರಿಲ್ದಿದ್ರು ಕೂಡ ಅವರು ಬಿಡಲ್ಲ. ಮೈಕ್ರೋ ಫೈನಾನ್ಸ್ ಬಂದ್ ಮಾಡುವಂತೆ ಮಹಿಳೆಯರು ಆಗ್ರಹ ಮಾಡ್ತಿದ್ದಾರೆ. ನೋಡಿ, ಇದು ಕಾಳಗಿ ಸೇಡಂ ಭಾಗದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಕೂಡ ಮನೆ ಮುಂದೆನೆ ಅವರು ಠಿಕಾಣಿ ಹೊಡಿರ್ತಾರೆ ಅಂತ ಹೋಗೋದೇ ಇಲ್ಲ. ಅವರು ಬೆಳಗ್ಗೆ ಬಂದಂತೂ ರಾತ್ರಿ 11 ಗಂಟೆವರೆಗೆ ಇರ್ತಾರೆ ಅಂತ. ಬನ್ನಿ, ಯಾರ್ಯಾರಿಗೆ ತೊಂದರೆ ಆಗ್ತಿದೆ ಅವ್ರು ಮಾತನಾಡಿದ್ದಾರೆ, ನೋಡೋಣ. ಇವರು ಹೆಣ್ಮಕ್ಳು ಏನಂದರೆ ಕೆಲವೊಂದು ಜಿಲ್ಲಾ ವೈಸು ಅವ, ಯಾದಗಿರಿ, ಬೀದರ್, ಮತ್ತೇನಂದರೆ ಕಲಬುರ್ಗಿ, ಹುಮ್ನಾಬಾದ್, ಇಂಥ ಕೆಲವೊಂದು ಊರವ, ಕಾಲ್ಗಿ ಎಲ್ಲ ಕಡೆಯಿಂದ ಹೆಣ್ಮಕ್ಳು ಏನಂದರೆ ಸ್ವಲ್ಪ ಜಸ್ಟ್ ಒಂದು ಶಾರ್ಟ್ ವೀಡಿಯೋ ಇತ್ತು ನಂದು ನೋಡ್ಕೊಂಡು ಕೇಸಿ, ಮೇಡಮ್ ನಮ್ಗೆ ಹೆಲ್ಪ್ ಮಾಡಿರಿ, ಇಂಥ ಪರೇಶಾನ್ ಮಾಡತ್ತಾರ, ನಮಗೂ ಪರೇಶಾನ್ ಅಂದರೆ ಭಾಳ ಪರೇಶಾನ್ ಮಾಡತ್ತಾರ. EMI ಅಂದರೆ ಸೂಸೈಡ್ ಮಾಡೋದು ಪ್ರಯತ್ನ ಮಾಡಿದ್ರು. ಕಾಲ್ಗಿದಾಗ ಏನಂದರೆ ಮಾಡ್ಕೊಂಡ್ರು ಭೀ ಏನೋ ಸತ್ತಿಲಿಲ್ಲ, ರೊಕ್ಕ ಕೊಡಬೇಕು, ಇಂಥ ಪರಿ ಕಿರ್ಕೊಳಿಕೊಳತ್ತಾರ. ಅದು ಟಾರ್ಚರ್ ಮೇಲೆ ಟಾರ್ಚರ್. ಏನಂದರೆ ಸಾಯಬೇಕು, ಇಲ್ಲಾಂದ್ರೆ ರೊಕ್ಕ ಕೊಡಬೇಕು. ಮೈಕ್ರೋ ಫೈನಾನ್ಸ್ದವರು ರೊಕ್ಕ ಕೊಡಬೇಕು, ಇಲ್ಲಾಂದ್ರೆ ಸಾಯಬೇಕು ಅಷ್ಟೇ. ಈಗ ನಾ ಹೇಳ್ತೀನಿ, ಸಾಯ್ತಾರ. ಸತ್ತಿನ ಮೇಲೆ ಅಂದರೆ ನೀನು ಇನ್ಶೂರೆನ್ಸ್ ರೊಕ್ಕ ತೊಗೊತೀನಿ, ಕೊಡ್ತಿದ್ದಿ, ಅವ್ರ ಫ್ಯಾಮ್ಲಿ ಏನಾಗಬೇಕು, ಫ್ಯಾಮ್ಲಿದು ಏನಾಗಬೇಕು. ಇಂಥ ಬರೀ ಎಲ್ಲ ಕಡೆ ಒಂದೇ ಟಾರ್ಚರ್, ಸೇಮ್ ಟಾರ್ಚರ್. ರೊಕ್ಕ ಕೊಡ್ರಿಲ್ಲ, ಸಾಯಿರಿ. ರೊಕ್ಕ ನಿಮ್ಮ ಇನ್ಶೂರೆನ್ಸ್ ಅದ, ನೀವು ಸಾಯಿರಿ, ಅವ್ರು ರೊಕ್ಕ ಹೆಂಗನ ತೊಗೋತೀವಿ ನಾವು, ಯಾಕಿದ್ದೀರಿ. ಇಂಥ ಪರಿ ಪ್ರೆಷರ್ ಹಾಕಿ ಏನಂದರೆ ಕೆಲವೊಬ್ಬರು ಸುಸೈಡ್ ಮಾಡ್ಕೊಂಡ್ರು. ಈಗ ನೋಡಿ ಸಿದ್ದರಾಮಯ್ಯ ಸಾಬ್ ಹೇಳಿದ ಮೇಲೆ ಭೀ ಈಗ ಮತ್ತೆ 25ಗೆ ಏನಂದ್ರೆ ಪ್ರೆಸ್ ಮೀಟ್ ಮಾಡಿದ್ರು ಸಿದ್ದರಾಮಯ್ಯ ಸಾಬರು. ಆದಂತರ ಮತ್ತು 3 ಹೆಣ್ಮಕ್ಳು ಸುಸೈಡ್ ಮಾಡ್ಕೊಂಡ್ರು. ಈಗ ಏನಾಗಬೇಕಂದ್ರೆ ಫಸ್ಟ್ ಏನಂದರೆ ಇಷ್ಟು ರೊಕ್ಕ ಎಲ್ಲಿಂದ ಬರತ್ತಾವ ಅದು ಸ್ವಲ್ಪ ಇನ್ಕ್ವೈರಿ ಕೊಡಿಸ್ಬೇಕು. ಇನ್ಕ್ವೈರಿ ಸೀರಿಯಸ್ ಆಗಿ ಇನ್ಕ್ವೈರಿ ಕೊಡಿಸ್ಕೇಸಿ ಏನಂದರೆ ಅವರು ಫಸ್ಟ್ ರೊಕ್ಕ ಎಲ್ಲಿಂದ ತರ್ಲತ್ತಾರ, ಅದ್ರ ಒಳಗೆ ಯಾರ ಇದೆಲ್ಲ ಮಾಡಿದ್ರು. ನಾವು ಸಾಲ ತೊಗೊಂಡು 2 ವರ್ಷ ಸನಿ ಅಲ್ಲ ಬಂತ್ರಿ ಸರ್. ಏನು ಟಾರ್ಚರ್ ಅಂದ್ರೆ ಸರ್, ಮಾಡೋಣಗೊಡಲ್ಲಾಗ್ಯಾರ ಅವರು. ಹೊಲ ಕೂಲಿ ಕೆಲಸ ಮಾಡತ್ತಾನ, ಅವ್ರಿಗೆ ಭರ್ತಿ ಮಾಡೋಕ್ಕಾಗಲ್ಲ ರೀ ನಮಗೆ. ಕೂಲಿ ಕೆಲಸಕ್ಕೆ ಹೋಗ್ಬಿಡಲ್ಲಾಗ್ಯಾರ ಸರ್ ಅವರು. ನಮ್ಮ ಈಗ ಹೊಲಕ್ಕೆ ಹೊಲಗತ್ತಾರ, ಹೊಲದಿಂದೇ ಬರ್ತಾರೆ ರೀ ಸರ್. 7ಕ್ಕೆ ಬಂದರು ಅಂತ ರಾತ್ರಿ 11 ಗಂಟೆ ತನಕ ಕುಂದ್ರಲತ್ತಾರೆ. ಕಟ್ತೀವಿ ರೀ ಅಣೋರಿ ಅಂದ್ರೆ ಭೀ ಕೇಳಲ್ರಿ. ಏನಿಲ್ಲ, ಅವು ಏನು ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ. ಮಠ ಮನೆ ಹೊಲ ಮಾರಿ ಕಟ್ರಿ. ನಮ್ಮ ಸೋದರ ಸಸಿ ಒಬ್ಬಕ್ಕೇ ಹಾಡ್ರಿ ಮನ್ಯಾಗ ಹೊಲಕ್ಕೆ ಹೋಗಿದ್ದೇವೆ ರೀ. ಆಕೆಗೆ ಏನಂತಾರೆ, ಸೂರ್ಯೋದಯ ಬ್ಯಾಂಕಿನವ, ನೀನು ಹೊಲ ಮಾರು, ಮನೆ ಮಾರು, ಇಲ್ಲದ್ರೆ ಬಟ್ಟೆ ಹೊಲಿತಲ್ಲ ಮಷಿನ್ ಮಾರು, ಇಲ್ಲದ್ರೆ ಏನೋ ದಂಧೆ ಮಾಡಿಕೊಡು ರೊಕ್ಕ, ಇಲ್ಲದ್ರೆ ಏನು ಮಾಡ್ತಾ ಗೊತ್ತಿಲ್ಲ. 5 ಸಂಘ ತುಂಬಿನ್ರಿ ಸರ್. ನಾ ಒಟ್ಟು ಖತಮ್ ಅಲ್ಲಕ್ಕೆ ಬಂದವ್ರಿ. ಅವ್ರು ಮತ್ತೆ ಭೀ ಟಾರ್ಚರ್ ಕೊಡ್ಲಿಕತ್ತಾರೆ. 2 ವರ್ಷ ಆಯ್ತು ರೀ ಸರ್. ನಾ ಫೀಸ್ ಕಟ್ಟಲಾಗಿನ ನಮ್ಮ ಪಾರ್ಗೊಳ್ದು ಭಾಳ ತ್ರಾಸ ಆಗ್ಲಿಕತ್ತದ ರೀ ಸರ್. ನಮಗೆ ಸಂಘ ತೊಗೊಂಡು ನಾವು ಈಗ ಯಾಕೆ ತೊಗೊಂಡು ಒಂದು ಹಿಂಗೆ ಆಗ್ಲಿಕತ್ತದ ರೀ ಸರ್. ನಾವು 10-11 ವರ್ಷಲಿಂದ ತೊಗೊಳಕತ್ತೀವಿ ರೀ. ಈಗಲಿಂತ ಇಲ್ರಿ ಸರ್. ಈಗ ಯಾಕೆ ಇಷ್ಟು ಟಾರ್ಚರ್ ಕೊಡ್ಲಿಕತ್ತಾರ ಕೇಳಲಾಗ್ಯಾರ ಸರ್. ಇದು ಬಂದೇ ಆಗ್ಬೇಕು ರೀ ಸರ್. ನಮಗೆ ಸಾಕಾಯ್ತು ರೀ ಸರ್. ನಮ್ಮ ಮನೆಗೆ ಭೀ ನಡಿ ಆಗಲಾಗದ್ರಿ ಸರ್. ಭಾಳ